ಕಾರ್ಯಕ್ರಮಗಳು ಕೈಗೆತ್ತಿಕೊಳ್ಳಬೇಕು ಅನ್ನುವಂತಹ ನೀಲಿ ನಕ್ಷೆಯನ್ನ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಕಿ ಕೊಟ್ಟಿದ್ದಾರೆ ನೀಲಿ ನಕ್ಷೆಯನ್ನ. ಮತ್ತು ಅವುಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಅನುಷ್ಠಾನದ ಹಂತಕ್ಕೂ ಈಗಾಗಲೇ ಅವರು ತಂದಿದ್ದಾರೆ. ಸೊ ಹೊಸದಾಗಿ ಬೀಸ್ಮೈಲಲ್ಲಿ ನಾನು ಯಾವುದೂ ಕೂಡ ಅವರಿಗೆ ಹೊಸ ಸಲಹೆ ಸೂಚನೆಗಳನ್ನ ಎಲ್ಲೂ ಕೊಟ್ಟಿಲ್ಲ. ಈ ಹಿಂದೆ ನಿರ್ಧಾರ ಆಗಿರುವಂತಹ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಮತ್ತು ಅದನ್ನ ತ್ವರಿತಗತಿಯಲ್ಲಿ ಸಮರ್ಪಕವಾಗಿ ಅನುಷ್ಠಾನ ಮಾಡುವುದರ ಬಗ್ಗೆ ನಮ್ಮ ಚರ್ಚೆಗಳು ಹೆಚ್ಚಾಗಿ ಇವತ್ತು ಅದರ ಕಡೆಗೆ ಆಗಿದೆ. ನಮ್ಗೆ ಗೊತ್ತಿರೋ ಹಾಗೆ ಒಂದು ನೆಲಮಟ್ಟದಲ್ಲಿ ಈಗ ಕೆಲಸ ಆಗ್ತಾ ಇರೋದು ಬೀಸ್ಮೈಲ್ ವತಿಯಿಂದ ಈ ವೈಟ್ ಟಾಪಿಂಗ್ ರಸ್ತೆಗಳು ಕೆಲಸ ನಡೀತಾ ಇದೆ. 2016ರಲ್ಲೇ ಅಂದು ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಲ್ಲಿ ವೈಟ್ ಟಾಪಿಂಗ್ ಕಾರ್ಯಕ್ರಮವನ್ನ ಆರಂಭ ಮಾಡಿದೆ. ವೈಟ್ ಟಾಪಿಂಗ್ ಕಾರ್ಯಕ್ರಮ ಆರಂಭ ಮಾಡಲಿಕ್ಕೆ ಕಾರಣ ಏನಂದ್ರೆ ಮಾಡಿದಂತ ರಸ್ತೆಗಳು ಪದೇ ಪದೇ ಹಾಳಾಗ್ತಾ ಇರ್ತವೆ. ಅವು ಮಾಡಿದ್ದೇ ರೋಡ್ಗಳನ್ನ 3 ವರ್ಷಕ್ಕೆ 5 ವರ್ಷಕ್ಕೆ ಮತ್ತೆ ಮತ್ತೆ ಮಾಡುವಂತಹದ್ದು. ಅದರಲ್ಲೂ ಕೂಡ ಯಾವ ಹೆಚ್ಚು ಸಂಚಾರ ಹೊಂದಿರುವಂತಹ ರಸ್ತೆಗಳು ಅಂದ್ರೆ ಹೈ ಡೆನ್ಸಿಟಿ ರೋಡ್ ಕಾರಿಡಾರ್ಸ್ ಅಂತ ನಾವೇನ್ ಹೇಳ್ತೇವೆ, ಹೆಚ್ಚು ವೆಹಿಕಲ್ ಟ್ರಾಫಿಕ್ ಇರ್ತಕ್ಕಂಥ ರಸ್ತೆಗಳು, ಅವು ಪದೇ ಪದೇ ಹಾಳಾಗ್ತಾ ಇದ್ರೆ ಅವುಗಳಿಂದ ಹೆಚ್ಚಿನ ಜನಕ್ಕೆ ತೊಂದರೆ ಆಗ್ತದೆ. ಯಾಕೆಂದ್ರೆ ಅಕ್ಕಪಕ್ಕಗಳ ರೋಡ್ಗಳಿಂದ ಬಂದವರು ಕೂಡ ಮುಖ್ಯ ರಸ್ತೆಗಳನ್ನ ಎಲ್ಲರೂ ಉಪಯೋಗಿಸೋದ್ರಿಂದ ಮುಖ್ಯ ರಸ್ತೆಗಳು ಸುಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಹೆಚ್ಚಿನ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಈ ಕಾರಣಕ್ಕಾಗಿ ಈ ಮುಖ್ಯ ರಸ್ತೆಗಳನ್ನ ಸುಸ್ಥಿತಿಯಲ್ಲಿ ಇಡಬೇಕು ಅಂತ, ಅವುಗಳು ಪದೇ ಪದೇ ಹಾಳಾಗೋದನ್ನ ತಪ್ಪಿಸಿ ಒಂದು 20-30 ವರ್ಷ ಬಾಳಿಕೆ ಬರುವ ರೀತಿಯಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕು. 30 ವರ್ಷ ಅದೇ ರಸ್ತೆಯನ್ನ 5 ಬಾರಿ 6 ಬಾರಿ ನಾವು ಆಸ್ಫಾಲ್ಟ್ ಮಾಡಕ್ ಹೋದ್ರೆ 1ಕ್ಕೆ 5ರಷ್ಟು ಖರ್ಚಾಗುತ್ತೆ. ಅದರ ಬದಲಿಗೆ 1:2 ಟೈಮ್ಸ್ ಈಗ ಖರ್ಚು ಮಾಡಿದ್ರೆ ಆ ರಸ್ತೆ 30 ವರ್ಷ ಬಾಳಿಕೆ ಬರುತ್ತೆ. 30 ವರ್ಷದಲ್ಲಿ ಆ ರಸ್ತೆಗೆ ಹಾಕೋ ಬಂಡವಾಳ ದುಡ್ಡು ಕೂಡ ಉಳಿಯುತ್ತೆ. ಉದಾಹರಣೆಗೆ ನಾವು ಇವತ್ತು ವೈಟ್ ಟಾಪಿಂಗ್ ಅಲ್ಲಿ 1 ಕಿಲೋಮೀಟರ್ ಮಾಡ್ಬೇಕಂದ್ರೆ 10 ಕೋಟಿ ರೂಪಾಯಿ ಆಗುತ್ತೆ. ಅದನ್ನೇ ನಾವು ಟಾರ್ ರೋಡ್ ಮಾಡಬೇಕು, ಬ್ಲಾಕ್ ಟಾಪಿಂಗ್ ಮಾಡಬೇಕು ಅಂದ್ರೆ 1 ಕಿಲೋಮೀಟರ್ಗೆ 4 ಕೋಟಿ ಖರ್ಚು ಮಾಡ್ತೀವಿ. 4-5 ಕೋಟಿಯನ್ನ ನಾವು 5 ಬಾರಿ ಖರ್ಚು ಮಾಡೋದ್ರ ಬದಲಿಗೆ 5 ಬಾರಿ ಖರ್ಚು ಮಾಡಿದ್ರೆ 20-25 ಕೋಟಿ ರೂಪಾಯಿ ಆಗುತ್ತೆ. ಅದರ ಬದಲಿಗೆ ಇವತ್ತು 10 ಕೋಟಿ ರೂಪಾಯಿ ಹಾಕಿ ವೈಟ್ ಟಾಪಿಂಗ್ ಮಾಡಿದ್ರೆ ಒಂದು ದುಡ್ಡು ಉಳಿತಾಯ ಆಗುತ್ತೆ. ಮುಖ್ಯವಾಗಿ ಒಂದು 25 ವರ್ಷ ಒಂದು ಸುಸ್ಥಿತಿಯ ರಸ್ತೆ ಸಿಗುತ್ತೆ, ಗುಂಡಿಗಳ ಮುಕ್ತವಾದಂತ ರಸ್ತೆ ಸಿಗುತ್ತೆ. ಆ ಕಾರಣಕ್ಕಾಗಿ 2016ರಲ್ಲಿ ವೈಟ್ ಟಾಪಿಂಗ್ ಕಾರ್ಯಕ್ರಮವನ್ನ ಈ ಒಂದು ಲಾಜಿಕ್ ಇಟ್ಕೊಂಡು ಆರಂಭ ಮಾಡಲಾಗಿದೆ. ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ 2 ಹಂತದಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿಗಳಿಗೆ ಮಂಜೂರಾತಿಯನ್ನ ಕೊಟ್ಟಿದ್ರು. 3ನೇ ಹಂತದಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಮಂಜೂರಾತಿಯನ್ನ ಕೊಟ್ಟಿದ್ರು. ತದನಂತರ ಬಿಜೆಪಿಯವರು ಅದನ್ನ ವಜಾ ಮಾಡಿದ್ರು. ಹಾಗಾಗಿ ಹಿಂದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಒಟ್ಟು ವೈಟ್ ಟಾಪಿಂಗ್ ರಸ್ತೆಗಳು ಸುಮಾರು 196 ಕಿಲೋಮೀಟರ್ ಅಷ್ಟು ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ಈಗ ತದನಂತರ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸುಮಾರು 120 ಕಿಲೋಮೀಟರ್ ಅಷ್ಟು ಹೊಸದಾಗಿ ಮಂಜೂರಾತಿಯನ್ನ ಕೊಟ್ಟಿದ್ದೇವೆ ವೈಟ್ ಟಾಪಿಂಗ್ ಮಾಡಲಿಕ್ಕೆ. ಇದರಲ್ಲಿ ಈಗ ಸುಮಾರು ಒಂದು 58 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಇನ್ನು 62 ಕಿಲೋಮೀಟರ್ ಆಗುವಂತದ್ದು ಇದೆ. ಅದು ಬೇರೆ ಬೇರೆ ಹಂತದಲ್ಲಿ ಇದೆ. ಸೊ ಇವುಗಳನ್ನ ಆದಷ್ಟು ಶೀಘ್ರವಾಗಿ ಮುಗಿಸ್ಬೇಕು. ಆದಷ್ಟು ಈ ಬರುವ 6 ತಿಂಗಳ ಒಳಗಡೆ ಚಾಲ್ತಿಯಲ್ಲಿ ಇರತಕ್ಕಂತ ಎಲ್ಲಾ ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿಗಳನ್ನ ಮುಗಿಸ್ಬೇಕು ಅಂತ ನಾನು ಸೂಚನೆಯನ್ನ ಇವತ್ತು ಕೊಟ್ಟಿದ್ದೇನೆ. ಇದರಿಂದ ಅನುಕೂಲ ಏನಾಗುತ್ತೆ ಅಂದ್ರೆ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಟ್ರಾಫಿಕ್ ಮೂವ್ಮೆಂಟ್ ಹೆಲ್ಪ್ ಆಗುತ್ತೆ. ಮತ್ತೆ ಕೆಲಸ ಮಾಡುವಾಗ
ಕೆಲಸ ಮಾಡ್ತಾ ಇರೋದ್ರಿಂದ ಜನಕ್ಕೆ ಕಿರಿಕಿರಿಯಾಗಿ ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಾರೆ. ಯಾಕಂದ್ರೆ ಕೆಲಸ ನಡೆಯುವಾಗ ಸ್ವಾಭಾವಿಕವಾಗಿ ಮೂವ್ಮೆಂಟ್ ಗೆ ಸ್ವಲ್ಪ ತೊಂದರೆ ಇರುತ್ತೆ. ಸೊ ಹಾಗಾಗಿ ಬೇಗ ಕಂಪ್ಲೀಟ್ ಮಾಡಿದ್ರೆ ಆ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಲ್ಲಿ ಆಗೋ ಕಿರಿಕಿರಿಗೂ ಪರಿಹಾರ ಸಿಗೋದು ಅಷ್ಟೇ ಅಲ್ಲ, ಲಾಂಗ್ ಟರ್ಮ್ ಅಲ್ಲಿ ಸುಸಜ್ಜಿತವಾದಂತಹ ರಸ್ತೆ ಸಿಗುತ್ತೆ. ಯಾಕಂದ್ರೆ ವೈಟ್ ಟಾಪಿಂಗ್ ರೋಡ್ಸ್ ಅನ್ನ ವೈಜ್ಞಾನಿಕವಾಗಿ ವಿನ್ಯಾಸಗೊಳಿಸಲಾಗಿದೆ, ಸೈಂಟಿಫಿಕಲಿ ಡಿಸೈನ್ ಮಾಡಿದೆ. ಮತ್ತು ವೈಟ್ ಟಾಪಿಂಗ್ ರಸ್ತೆಯಿಂದ ಮತ್ತೊಂದು ಬಹಳ ದೊಡ್ಡ ಅನುಕೂಲ ಏನಂದ್ರೆ ಬಹುತೇಕ ಕಡೆ 90% ಒಳ್ಳೆ ಫುಟ್ಪಾತ್ ಸಿಗುತ್ತೆ ವೈಟ್ ಟಾಪಿಂಗ್ ರೋಡ್ಸ್ ಅಲ್ಲಿ, ಯೂಸಬಲ್ ಫುಟ್ಪಾತ್ ಸಿಗುತ್ತೆ. ಬೇರೆ ರೋಡ್ಗಳಲ್ಲೂ ನಾವು ಫುಟ್ಪಾತ್ ಮಾಡ್ತೀವಿ, ಇಲ್ಲ ಅಂತಲ್ಲ, ಆದ್ರೆ ವೈಟ್ ಟಾಪಿಂಗ್ ರೋಡ್ ಅಲ್ಲಿ ಇರುವಂತಹ ಸ್ಟ್ಯಾಂಡರ್ಡ್ ಬೇರೆ ರೋಡ್ಗಳಲ್ಲಿ ಹಿಂದೆ ಇರೋದ್ರಿಂದ ವೈಟ್ ಟಾಪಿಂಗ್ ರೋಡ್ಸ್ ಅಲ್ಲಿ ಫುಟ್ಪಾತ್ ಸಿಗುತ್ತೆ. ಇದು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಕ್ವಾಲಿಟಿ ರೋಡ್ಗಳನ್ನ ಬೆಂಗಳೂರಿನಲ್ಲಿ ಒದಗಿಸಿಕೊಡೋದಕ್ಕೆ ಬಹಳ ಪೂರಕವಾಗಿರುವಂತಹ ಕಾಮಗಾರಿ. ಇದನ್ನ ಈ 196 ಕಿಲೋಮೀಟರ್ ಜೊತೆಗೆ ಇನ್ನ 120 ಕಿಲೋಮೀಟರ್ ಏನು ಖಾಲಿ ಪ್ರಗತಿಯಲ್ಲಿದೆ ಅದನ್ನ 6 ತಿಂಗಳ ಒಳಗಡೆ ಇದನ್ನ ಮುಗಿಸ್ಬೇಕು ಅನ್ನುವಂತಹದ್ದು ಪ್ರಮುಖವಾದಂತಹ ಸೂಚನೆ ಕೊಟ್ಟಿದೆ. ಇನ್ನ ಎರಡನೇದು ಬೀಸ್ಮೈಲ್ ಕಡೆಯಿಂದ ಟನಲ್ ಪ್ರಾಜೆಕ್ಟ್ಸ್ ಅನ್ನು ಕೂಡ ಬೀಸ್ಮೈಲ್ಗೆ ಅನುಷ್ಠಾನ ಮಾಡಲಿಕ್ಕೆ ಆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಉತ್ತರ ದಕ್ಷಿಣ ಮುಖವಾಗಿ ಇರ್ತಕ್ಕಂತಹ ಟನಲ್ ಪ್ರಾಜೆಕ್ಟ್ ಅನ್ನ ಈಗಾಗಲೇ ಟೆಂಡರ್ ಮಾಡಿದ್ದಾರೆ. ಸೊ ಟೆಂಡರ್ ನ ಮಾಹಿತಿಗಳನ್ನ ಸಂಪೂರ್ಣವಾಗಿ ಬೀಸ್ಮೈಲ್ ವತಿಯಿಂದ ಈಗ ಸರ್ಕಾರ ಕಳಿಸ್ಕೊಟ್ಟಿದ್ದಾರೆ. ಅಂತಿಮವಾಗಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗ್ಬೇಕಾಗತ್ತೆ. ಸೊ ಕ್ಯಾಬಿನೆಟ್ ಅಲ್ಲಿ ಅದರ ಅಂತಿಮ ತೀರ್ಮಾನ ಆಗುತ್ತೆ. ಅದಾದ್ಮೇಲೆ ಅದರ ಅನುಷ್ಠಾನ ಬೀಸ್ಮೈಲ್ಗೆ ಬರುತ್ತೆ. ಆ ಸಂದರ್ಭದಲ್ಲಿ ಅದೊಂದು ಬಹಳ ಸಂಕೀರ್ಣವಾದಂತಹ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್. ಅದು ಮುಂದೆ ಅದರ ಬಗ್ಗೆ ಚರ್ಚೆ ಮಾಡೋದು ಕೂಡ ಬಹಳ ಇದೆ. ಆದ್ರೆ ಸದ್ಯಕ್ಕೆ ಸರ್ಕಾರದ ಹಂತದಲ್ಲಿ ತೀರ್ಮಾನಕ್ಕೆ ಬಾಕಿ ಇರೋದ್ರಿಂದ ಇವತ್ತು ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದು ಬಾರಿ ನಾರ್ತ್ ಸೌತ್ ಟನಲ್ ಪ್ರಾಜೆಕ್ಟ್ ನಾವು ಟೆಂಡರ್ ಆದ್ಮೇಲೆ ಪ್ಯಾರ್ನಲ್ಲಿ ಈಗ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಒಟ್ಟು ಉದ್ದ ಸುಮಾರು 14.5 ಕಿಲೋಮೀಟರ್ ಇದೆ. ನಾರ್ತ್ ಸೌತ್ ಅಂದ್ರೆ ಹೊಸೂರು ರೋಡ್ ಇಂದ ನಮ್ಗೆ ಈ ಕಡೆ ಏರ್ಪೋರ್ಟ್ ರೋಡ್ಗೆ ಲಿಂಕ್ ಮಾಡುವಂತಹ ನಾರ್ತ್ ಸೌತ್. ಆ ನಂತರ ಈಸ್ಟ್ ವೆಸ್ಟ್ ರೋಡ್ ಇದೆ. ಈಸ್ಟ್ ವೆಸ್ಟ್ ರೋಡ್ ಅಂದ್ರೆ ಓಲ್ಡ್ ಮೆಡ್ರಾಸ್ ರೋಡ್ ಇಂದ ಮೈಸೂರು ರೋಡ್ಗೆ ಲಿಂಕ್ ಮಾಡುವಂತಹದ್ದು. ಅದು ಸುಮಾರು 22 ಕಿಲೋಮೀಟರ್ ಉದ್ದ ಬರುತ್ತೆ. ನಾರ್ತ್ ಸೌತ್ 16.5 ಕಿಲೋಮೀಟರ್, ಈಸ್ಟ್ ವೆಸ್ಟ್ ಸುಮಾರು 22 ಕಿಲೋಮೀಟರ್ ಬರುತ್ತೆ. ಸೊ ಅದು ನೆಕ್ಸ್ಟ್ ಫೇಸ್ ಅಲ್ಲಿ ಅದನ್ನ ಟೆಂಡರ್ಗೆ ನಾವು ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೂ ಟೆಂಡರ್ ಆಗಿಲ್ಲ. ಸೊ ಇದು ಬೀಸ್ಮೈಲ್ ಮತ್ತೊಂದು ಪ್ರಾಜೆಕ್ಟ್. ಅದು ಸರ್ಕಾರ ಅಂತಿಮ ತೀರ್ಮಾನ ತೆಗೆದುಕೊಂಡೋಗಿ ಅದ್ರ ಬಗ್ಗೆ ಬೇಕಾದ್ರೆ ನಾವು ಹೆಚ್ಚಿನ ಚರ್ಚೆಯನ್ನು ಮಾಡಬಹುದು. ಇದಲ್ಲದೆ ಈ ಬೆಂಗಳೂರಿನಲ್ಲಿ ನಾವು ಟ್ರಾಫಿಕ್ ಮೂವ್ಮೆಂಟ್ ಸರಿಯಾಗಿ ಆಗ್ಬೇಕು ಅಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಅದೇ ಹೇಳಿದೆ, ಟ್ರಾಫಿಕ್ ಕಂಜೆಷನ್ ಬೆಂಗಳೂರಲ್ಲಿ ನಂಬರ್ 1 ಪ್ರಾಬ್ಲಮ್ ಇದೆ. ನೀವು ಯಾರನ್ನ ಕೇಳಿದ್ರು ಕೂಡ ಟ್ರಾಫಿಕ್ ಕಂಜೆಷನ್. ಸೊ ಈ ಟ್ರಾಫಿಕ್ ಕಂಜೆಷನ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬೇಕಾಗಿತ್ತು, ನಾನು ಇಂಟ್ರೊಡಕ್ಟರಿ ರಿಮಾರ್ಕ್ಸ್ ಈಗ ಹೇಳ್ತಾ ಇದ್ದೇನೆ. ಬೆಂಗಳೂರಲ್ಲಿ ಸಂಚಾರದ ಸಮಸ್ಯೆ ಪರಿಹಾರ ಆಗ್ಬೇಕು ಅಂತ ಹೇಳಿದ್ರೆ ನಾವು ಮೆಟ್ರೋನು ಮಾಡಬೇಕು. ಮೆಟ್ರೋದಲ್ಲೂ ಕೂಡ ನಾವು ಸುಮಾರು 250 ಕಿಲೋಮೀಟರ್ 275 ಕಿಲೋಮೀಟರ್ ನ ಟಾರ್ಗೆಟ್ ಅನ್ನು ಇಟ್ಕೊಂಡಿದೆ. ಅಷ್ಟು ನೆಟ್ವರ್ಕ್ ಆಗ್ಬೇಕು ಅಂತ. ಮೆಟ್ರೋ ಜೊತೆಗೆ ಮೆಟ್ರೋಗೆ ಬರೋದಕ್ಕೆ ಹೋಗೋದಕ್ಕೆ ಮತ್ತು ಜನ ಲೋಕಲ್ ಅಲ್ಲಿ ಓಡಾಡೋದಕ್ಕೆ ಮೇನ್ ರೋಡ್ಸ್ ಏನಿದಾವೆ ಅವುಗಳ ಅಭಿವೃದ್ಧಿನೂ ಆಗ್ಬೇಕು. ಟ್ರಾಫಿಕ್ ಮೂವ್ಮೆಂಟ್ ಆಗ್ಬೇಕಾದ್ರೆ ಅವುಗಳನ್ನ ನಾವು ವೈಟ್ ಟಾಪಿಂಗ್ ಮುಖಾಂತರ ಮತ್ತು ಹೈ ಡೆನ್ಸಿಟಿ ರೋಡ್ ಡೆವಲಪ್ಮೆಂಟ್ ಮುಖಾಂತರ ತಗೊಳ್ತಾ ಇದ್ದೇವೆ. ಇದಲ್ಲದೆ ಮೆಟ್ರೋಗೂ ನಾವು ಹೆಚ್ಚು ಆದ್ಯತೆ ಕೊಡಬೇಕು. ಮೆಟ್ರೋ ಜೊತೆಗೆ ಅದರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಬಸ್ ಸಂಚಾರಕ್ಕೂ ಕೂಡ ಆದ್ಯತೆ ಕೊಡಬೇಕು. ಹೆಚ್ಚಿನ ಬಂಡವಾಳವನ್ನ ಬಸ್ ಸಂಚಾರದಲ್ಲೂ ಕೂಡ ನಾವು ಹೂಡಬೇಕು. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಇವತ್ತು ಕೋಟ್ಯಾಂತರ ಗಾಡಿಗಳು ಓಡಾಡ್ತವೆ. ಬೆಂಗಳೂರಿನಲ್ಲಿ ರಿಜಿಸ್ಟರ್ ಆಗಿರೋದೇ ಬಹುಶಃ 1.2 crore ವೆಹಿಕಲ್ಸ್ ಇದಾವೆ ಅಂತ ಕಾಣುತ್ತೆ. ದಿನೇ 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 ವೆಹಿಕಲ್ಗಳ ಸಂಖ್ಯೆ ಬೆಳೀತಾನೆ ಇದೆ. ಅವು ಮೆಟ್ರೋ ಎಷ್ಟೇ ಕೊಟ್ಟರು ಕೂಡ ರೋಡ್ ಮೇಲೆ ಓಡಾಡೋ ಜನ ಇದ್ದೇ ಇರ್ತಾರೆ. ಅದನ್ನ ನಾವು ಬೇಡ ಅಂತ ಹೇಳಿದ್ರೆ ಜನ ನಾವು ಬೇಡ ಅಂತ ಹೇಳಿದ್ರೆ ಕೇಳೋದಿಲ್ಲ. ಜನಗಳಿಗೆ ಬೇಕಾದಂತ ಸೌಲಭ್ಯ ನಾವು ಕೊಡ್ಲೇಬೇಕಾಗುತ್ತೆ.
ಸೊ ಮೇಜರ್ ರೋಡ್ಸ್ ಡೆವಲಪ್ಮೆಂಟ್ ಮಾಡೋದಾಗ್ಲಿ, ಐಡೆನ್ಸಿಟಿ ರೋಡ್ಸ್ ಆಗಲಿ, ಔಟರ್ ರಿಂಗ್ ರೋಡ್ ಡೆವಲಪ್ ಮಾಡೋದಾಗ್ಲಿ, ಇವೆಲ್ಲದರ ಜೊತೆಗೆ ಜನ ನಾವು ಎಲ್ಲೆಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ಸ್ ಇದೆ ಅವುಗಳನ್ನ ಗುರುತಿಸಿ ಅವುಗಳಿಗೆ ಸಮಗ್ರ ಪರಿಹಾರ ಕೊಡ್ಬೇಕು, ಕಾಂಪ್ರಹೆನ್ಸಿವ್ ಸೊಲ್ಯೂಷನ್. ಆ ಜವಾಬ್ದಾರಿನ ಬಿ-ಸ್ಮೈಲ್ಗೆ ವಹಿಸಿರ್ತಕ್ಕಂಥ. ಸೊ ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಕೊಡ್ಬೇಕಾದ್ರೆ ವೈಟ್ ಟಾಪಿಂಗ್ ಬೇಕು, ಟನಲ್ ಬೇಕು, ಮತ್ತೆ ಎಲಿವೇಟೆಡ್ ರೋಡ್ಸ್ ಬೇಕು. ನಾವೇನಾದ್ರೂ ಬರೀ ಫ್ಲೈಓವರ್ ಗಳನ್ನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ, ಅಥವಾ ಶಾರ್ಟ್ ಬರೀ ಮಾಡೋದಿಲ್ಲ, ಸಮಗ್ರವಾಗಿ ಪರಿಹಾರ ಕ್ರಮಗಳನ್ನ ತಗೊಳ್ಳೋದಿಲ್ಲ, ಬರೀ ಪೀಸ್ ಅಲ್ಲಿ ನಾವು ಸೊಲ್ಯೂಷನ್ ಕೊಟ್ರೆ ಇದರಿಂದ ಸಮಗ್ರ ಪರಿಹಾರ ಆಗೋದಿಲ್ಲ. ಸೊ ಬಿ-ಸ್ಮೈಲ್ ನ ಮ್ಯಾಂಡೇಟ್ ಏನು ಅಂತ ಹೇಳಿದ್ರೆ, ಬೆಂಗಳೂರಿನ ಸಮಗ್ರ ಸಂಚಾರ ಸಮಸ್ಯೆಗಳು ಮತ್ತು ಪರಿಹಾರಗಳು, ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಚಾಲೆಂಜಸ್ ಅಂಡ್ ಸೊಲ್ಯೂಷನ್ಸ್, ಇದು ಬಿ-ಸ್ಮೈಲ್ ನ ಮ್ಯಾಂಡೇಟ್. ಸೊ ನಾವು ಕಾಂಪ್ರಹೆನ್ಸಿವ್ ಆಗಿ ಈ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ರೆ ತನ್ನೊಂದು ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಅನ್ನು ನೋಡಬೇಕು, ಅಲ್ಲಿಂದ ಮುಂದಕ್ಕೆ ಹೇಗೆ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ವೆಹಿಕಲ್ಸ್ ಮೂವ್ಮೆಂಟ್ ಆಗುತ್ತೆ ಅದು ನೋಡ್ಬೇಕು, ಈಗ ಇರುವ ರೋಡ್ ನ ಕೆಪಾಸಿಟಿನೂ ನೋಡ್ಬೇಕು, ನಾಳೆ ದಿನ ಹೇಗೆ ಅಲ್ಲಿ ಹೆಚ್ಚಿಗೆ ವೆಹಿಕಲ್ ಮೂವ್ಮೆಂಟ್, ಹೈಯರ್ ವೆಹಿಕಲ್ ಮೂವ್ಮೆಂಟ್ ಅದಾಗುತ್ತೆ ಅಂತ ನೋಡ್ಬೇಕು. ಈ ದೃಷ್ಟಿಯಿಂದ ತನ್ನ ಜೊತೆಗೆ ಎಲಿವೇಟೆಡ್ ರೋಡ್ಸ್ ಅನ್ನು ಕೂಡ ಓವರ್ಲ್ಯಾಪ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ ಸರ್ಕಾರ, ನಾನೆಲ್ಲ ಸರ್ಕಾರ ಮಾಡ್ತಾ ಇದ್ದೇವೆ. ಹೇಗೆ ಅಂತ ಹೇಳಿದ್ರೆ ಕೆಲವು ಕಡೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಟನಲ್ಸ್ ಆದ್ರೆ ಈಗ ಔಟರ್ ರಿಂಗ್ ರೋಡ್ ಅಲ್ಲಿ ಮೂವ್ಮೆಂಟ್ ಆಗ್ಬೇಕು, ಅಲ್ಲೂ ಕೂಡ ಬಹಳ ಸ್ಲೋ ಇದೆ. ಜೆ.ಪಿ. ನಗರದಿಂದ ಈ ಕಡೆಗೆ ಮೈಸೂರು ರೋಡ್ಗೆ ತಗೊಳ್ಳಿ, ಮೈಸೂರು ರೋಡಿಂದ ಹೆಬ್ಬಾಳ ಕಡೆಗೆ ತಗೊಳ್ಳಿ, ಅಥವಾ ನಮ್ಮ ಇಲ್ಲಿನ ಔಟರ್ ರಿಂಗ್ ರೋಡ್ ತಗೊಳ್ಳಿ. ಸೊ ಕೆಲವು ಕಡೆ ನಾವು ಎಲಿವೇಟೆಡ್ ರೋಡ್ಸ್ ಅನ್ನು ಮಾಡಬೇಕು, ಕೆಲವು ಕಡೆ ಸಿಟಿ. ಈಗ ಉದಾಹರಣೆಗೆ ಹಡ್ಸನ್ ಸರ್ಕಲ್ ಅಲ್ಲಿ ಯಾವಾಗ ಹೋದ್ರೂ ಕೂಡ ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ. ಜಯನಗರ ಕಡೆಯಿಂದ ಬರ್ತಾರೆ, ಅಲ್ಲಿಂದ ಮೆಜೆಸ್ಟಿಕ್ ಗೆ ಹೋಗ್ಬೇಕು, ಈ ಕಡೆ ಎಂ ಜಿ ರೋಡ್ ಕಡೆಗೆ ಹೋಗ್ಬೇಕು. ಇದು ಒಂದು ಉದಾಹರಣೆ ತಗೊಳ್ಳಿ. ನೀವು ಹಡ್ಸನ್ ಸರ್ಕಲ್ ಫ್ಲೈಓವರ್ ಒಂದೇ ಮಾಡಿದ್ರೆ ಉದಾಹರಣೆಗೆ ಅದೆಲ್ಲೋ ಲ್ಯಾಂಡ್ ಆಗುತ್ತೆ, ಮೆಜೆಸ್ಟಿಕ್ ಹತ್ರ ಮುಂದಕ್ಕೆ ಹೋಗಿ ಕೆಂಪೇಗೌಡ ರೋಡ್ ಅಲ್ಲಿ ಲ್ಯಾಂಡ್ ಆಗುತ್ತೆ. ಈ ಕಡೆಯಿಂದ ತಗೊಂಡೋಗ್ಬಿಟ್ರೆ ಜೆ.ಸಿ. ರೋಡ್ ಅಲ್ಲಿ ಲ್ಯಾಂಡ್ ಆಗುತ್ತೆ, ಅಲ್ಲಿ ಟ್ರಾಫಿಕ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.